ಗಂಡ ಕುಡಿಯೋನು ಹೊಡಿಯೋನು ಬಡಿಯೋನು ಸಾಲ ಮಾಡ್ಕೊಂಡ್ಬಿಟ್ಟು ಸಾಲದವರೆಲ್ಲ ಮನೆ ಹತ್ರ ಬರೋರು. ಸೊ ನಾನು ಬೊಟಿಕ್ ಪ್ಲಾನ್ ಮಾಡಿದೆ, ಬಟ್ ವ್ಯಾಪಾರ ಆಗ್ತಾ ಇರ್ಲಿಲ್ಲ, ಜನ ಬರ್ತಾ ಇರ್ಲಿಲ್ಲ, ತುಂಬಾ ಲಾಸ್ ಆಗ್ತಾ ಇತ್ತು ನನಗೆ. ಕೆಲಸ ಸಿಗ್ತಾ ಇರಲಿಲ್ಲ, ಮತ್ತೆ ಏನೋರು ಒಂದಲ್ಲ ಒಂದು ಕಾರಣಕ್ಕೆ ಅದು ಡ್ರಾಪ್ ಔಟ್ ಆಗ್ತಾ ಇತ್ತು. ನಮಸ್ಕಾರ ವೀಕ್ಷಕರೇ, ಕಷ್ಟ ಬಂತು ಅಂತ ದುಃಖ ಪಡಬೇಡಿ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ, ಚಿಂತಿಸಬೇಡಿ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸು, ಮನೆಯಲ್ಲಿ ಕಲಹ, ಮಕ್ಕಳು ಹೇಳಿದ ಮಾತನ್ನ ಕೇಳದೆ ಇರೋದು, ಮನೆಯಲ್ಲಿ ಕಿರಿಕಿರಿ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮದುವೆಯ ಸಂದರ್ಭದಲ್ಲಿ ಆಗುವಂತ ಅಡೆತಡೆಗಳು, ಪ್ರೀತಿಯಲ್ಲಿ ನಂಬಿ ಮೋಸ, ಹೀಗೆ ಅನೇಕ ಸಮಸ್ಯೆಗಳು ನಿಮ್ಮೆಲ್ಲರನ್ನ ಕಾಡ್ತಿರುತ್ತೆ. ಈ ರೀತಿಯ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ನಮ್ಮ ಗುರುಗಳು ಶೀಘ್ರದಲ್ಲೇ ಕೊಡ್ತಾರೆ. ಗುರುಜಿ ಹತ್ರ ಬಂದಮೇಲೆ ನನ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯಿತು. ನನ್ನ ಗಂಡ ಕುಡಿಯೋನು ಹೊಡಿಯೋನು ಬಡಿಯೋನು ಸಾಲ ಮಾಡ್ಕೊಂಡ್ಬಿಟ್ಟು ಸಾಲದವರೆಲ್ಲ ಮನೆ ಹತ್ರ ಬರೋರು. ಮಕ್ಳನ್ನ ಹೆಂಗೆ ಓದಿಸ್ಲಿ, ನಾನು ಮನೆ ಸಂಸಾರ ಹೆಂಗೆ ನಿಭಾಯಿಸ್ಲಿ, ಫೋನ್ ಮಾಡಿದ್ರೆ ಭಯ ಆಗೋದು ನನಗೆ, ಹೆಂಗೆ ಏನು ಅಂತ. ನಿಮ್ಮ ಹತ್ರ ಬಂದಮೇಲೆ ನಮಗೆಲ್ಲ ಒಳ್ಳೆಯದೇ ಆಗಿದೆ ಗುರುಜಿ. ನನ್ನ ಗಂಡ ಕುಡಿಯೋದು ಬಿಟ್ಟಿದ್ದಾರೆ, ಮತ್ತು ಸಾಲ ಬಾಧೆ ಏನೂ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನಾವು ಚೆನ್ನಾಗಿದ್ದೀರಿ ಗುರುಜಿ. ನಂದೇ ಆದ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಸೊ ನಾನು ಬೊಟಿಕ್ ಪ್ಲಾನ್ ಮಾಡಿದೆ. ಅದರಲ್ಲೇ ನಾನು ಕೋರ್ಸ್ ಕೂಡ ಮಾಡ್ಕೊಂಡಿದ್ದೆ, ಬಟ್ ವ್ಯಾಪಾರ ಆಗ್ತಾ ಇರಲಿಲ್ಲ, ಜನ ಬರ್ತಾ ಇರಲಿಲ್ಲ, ತುಂಬ ಲಾಸ್ ಆಗ್ತಾ ಇತ್ತು ನನಗೆ. ಎಲ್ಲ ಸರಿಯಾಗಿದೆ ಈಗ, ಮತ್ತು ಇನ್ನೊಂದು ಬ್ರಾಂಚ್ ಕೂಡ ಓಪನ್ ಮಾಡಿದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ಗುರುಜಿ ಅವರು. ಅದಕ್ಕೋಸ್ಕರ ಅವರಿಗೆ ತುಂಬ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಗುರುಜಿ. ನನ್ನ ಮಗಳು ಸೌಮ್ಯ ಅಂತ, ಅವಳು MBA ಮಾಡಿದ್ದಾಳೆ. ಸೊ MBA ಮಾಡಿ ಅವಳಿಗೆ ಮೊದಲಿಂದನೂ ವಿದೇಶದಲ್ಲಿ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಬೇಕು, ಅಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದ್ಲು. ಎಷ್ಟೇ ಕಷ್ಟಪಟ್ಟರು ಹೊರಗಡೆ ಅವಳಿಗೆ ಕೆಲಸ ಸಿಗ್ತಾ ಇರಲಿಲ್ಲ, ಮತ್ತು ಏನೋರು ಒಂದಲ್ಲ ಒಂದು ಕಾರಣಕ್ಕೆ ಅದು ಡ್ರಾಪ್ ಔಟ್ ಆಗ್ತಾ ಇತ್ತು. ಇವತ್ತು ಅವಳು ಒಳ್ಳೆ ಒಂದು MNC ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ, ಅಲ್ಲೇ ಸೆಟ್ಲ್ ಆಗಿದ್ದಾಳೆ. ಇವತ್ತು ಆ ಸಂತೋಷಕ್ಕೆಲ್ಲ ಕಾರಣ ಗುರುಜಿನೇ. ಮತ್ಯಾಕ್ ತಡ, ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.